अगर मैं आरोप लगा रहा हूं प्रधानमंत्री पे हर रोज कि तुम वोट चोर हो, कि हमने उसको पकड़ लिया है। बीजेपी के 2-3 एमपीज को जानता हूं, मेरे फोन पे मैसेज आ रहे हैं, आप प्रधानमंत्री को वोट चोर मत कहिए। कैसे मत कहूं भाई, है तो कहना पड़ेगा। अब ये तीर जाके सीधी टारगेट पे लगेगी। यहाँ पे तो भैया 6-6 साल के बच्चे बोल रहे हैं वोट चोर वोट चोर वोट चोर। चोरी के पीछे कौन है? चोरी के पीछे वो चोरी के बारे में पूछ रहा है क्या? हाँ, कर्नाटक में आनंद क्षेत्र का वोट चोरी के बारे में। हाँ, आनंदा में चोरी मिला, अभी चोर नहीं मिला। जरा ठहरो, SIT चोरों को पकड़ेंगे। कಳ್ಳ 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 ಕಳ್ಳರು ನಾವೆಲ್ಲರೂ। 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನಕ್ಕೂ ಮುಂಚೆ ಕ್ಷೇತ್ರದ ದೊಡ್ಡಣ್ಣ BR ಪಾಟೀಲರು ಎಚ್ಚೆತ್ತುಕೊಳ್ಳದೆ ಇದ್ದಿದ್ರೆ, ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದಿದ್ರೆ ದೊಡ್ಡ ಪ್ರಮಾಣದ ವೋಟ್ ಚೋರಿ ಆಗೋಗ್ತಿತ್ತು. ಬೇಗ ಎಚ್ಚೆತ್ತುಕೊಂಡಿದ್ದಕ್ಕೆ ಅಪಾಯ ತಪ್ಪಿತು. ಸುಮಾರು 6,000 ಮತದಾರರನ್ನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡೋ ಪ್ರಯತ್ನ ಮಾಡಿದ್ರು ದೇಶಭಕ್ತರು. ಇಂಥ ಮತಗಳ್ಳತನ ಕರ್ನಾಟಕದ ಆಳಂದ ಕ್ಷೇತ್ರಕ್ಕಷ್ಟೇ ಅಲ್ಲ, ದೇಶದುದ್ದಕ್ಕೂ ಮಾಡಿರುವ ಪುರಾವೆಗಳು ಸಿಕ್ಕಿವೆ. ಇಂಥದೊಂದು ಮಹಾ ಮೋಸದ ಜಾಲವನ್ನ ರಾಹುಲ್ ಗಾಂಧಿಯವರು ಪತ್ತೆ ಹಚ್ಚಿ ವೋಟ್ ಚೋರಿ ವಿರುದ್ಧ ದೇಶದಾದ್ಯಂತ ಆಂದೋಲನ ನಡೆಸಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಚುನಾವಣಾ ಅಧಿಕಾರಿಯೇ ವೋಟ್ ಚೋರಿ ಬಗ್ಗೆ ಅನುಮಾನ ಪಟ್ಟು ಆಯೋಗದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ಚುನಾವಣಾ ಆಯೋಗ ಸಹಕರಿಸಿಲ್ಲ ಅಂದ ಮೇಲೆ ದೇಶದ ಒಟ್ಟು ಚುನಾವಣಾ ಆಯೋಗದ ಮೇಲೆ ರಾಹುಲ್ ಗಾಂಧಿ ಮಾಡಿರುವ ಆರೋಪ ಸರಿ ಇದೆ ತಾನೆ? ಇಷ್ಟಾದರೂ ಚುನಾವಣಾ ಆಯೋಗ ಮೌನ ವಹಿಸಿರುವುದೇಕೆ? ಇರಲಿ, ಈಗ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಬಗ್ಗೆ SIT ತನಿಖೆ ನಡೆಸಿದೆ. ತನಿಖೆಯಿಂದ ಸತ್ಯ ಹೊರಗೆ ಬರುತ್ತೆ. ದೇಶಭಕ್ತರು ಅಥವಾ ಮತಗಳ್ಳರು ಸಿಕ್ಕಿ ಬೀಳ್ತಾರೆ. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಜಯ ಸಿಗ್ತದೆ. ದೇಶದ ಎಲ್ಲಾ ಪ್ರಜ್ಞಾವಂತ ನಾಗರಿಕರು ರಾಹುಲ್ ಗಾಂಧಿ ಅವರ ಜೊತೆಗಿದ್ದಾರೆ. ಜೈ ರಾಹುಲ್, ಸತ್ಯಮೇವ ಜಯತೆ. ಕಳ್ಳ 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 ಕಳ್ಳರು ನಾವೆಲ್ಲರೂ।